ಮಾದರಿಯಲ್ಲಿ ಆಪರೇಷನ್ ಮಧ್ಯಪ್ರದೇಶ 4 ಶಾಸಕರಿಗೆ ಅರವಿಂದ ಲಿಂಬಾವಳಿ ಆಶ್ರಯವಂತೆ ದಿಲ್ಲಿ ಬೆಂಗಳೂರಲ್ಲಿ ಗರಿಗೆದರಿದ ರಾಜಕೀಯ. ಈಗ ಆಲ್ರೆಡಿ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಆಪರೇಷನ್ ಕಮಲ ಅನ್ನೋದು ಸದ್ದನ್ನ ಮಾಡಿತ್ತು, ಸುದ್ದಿಯನ್ನ ಮಾಡಿತ್ತು, ಒಂದು ಸರ್ಕಾರವನ್ನ ಕೆಡವಿತ್ತು. ಈಗ ಆಲ್ರೆಡಿ ಒಂದು ಸರ್ಕಾರ ಅಸ್ತಿತ್ವಕ್ಕೂ ಕೂಡ ಬಂದಿದೆ. ಅದೇ ರೀತಿಯಾದಂತಹ ಆಪರೇಷನ್ ಅನ್ನ ಮಧ್ಯಪ್ರದೇಶದಲ್ಲೂ ಕೂಡ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಯಾಕೆಂದ್ರೆ ಬೆಂಗಳೂರಲ್ಲಿ 4 ಮಧ್ಯಪ್ರದೇಶದ ಶಾಸಕರಿದ್ದಾರೆ, 3 ಕಾಂಗ್ರೆಸ್ನ ಶಾಸಕರು, ಒಬ್ಬ ಪಕ್ಷೇತರ ಶಾಸಕ. ಅಲ್ಲೂ ಕೂಡ ಅಲ್ಪ ಮತದಲ್ಲಿ ಇದೆ ಕಾಂಗ್ರೆಸ್ನ ಸರ್ಕಾರ. ಸೊ ಹೀಗಾಗಿ ಅಲ್ಲೂ ಕೂಡ ಆಪರೇಷನ್ ಕಮಲ ನಡೀತಾ ಇದೆ. ಆಪರೇಷನ್ ಮಧ್ಯಪ್ರದೇಶ ಅನ್ನೋದನ್ನ ಬಿಜೆಪಿ ಮಾಡ್ತಾ ಇದೆ ಅಲ್ಲಿ ಅಂತ ಕಾಂಗ್ರೆಸ್ ಸರ್ಕಾರವನ್ನ ಕೆಡುವಂತ ನಿಟ್ಟಿನಲ್ಲಿ ಖಾಸಗಿ ರೆಸಾರ್ಟ್ ನಲ್ಲಿ 4 ಶಾಸಕರಿದ್ದಾರೆ. ವೈಟ್ ಫೀಲ್ಡ್ ಬಳಿಯ ರೆಸಾರ್ಟ್ ನಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರಂತೆ. ಮಧ್ಯಪ್ರದೇಶದ ಶಾಸಕರಿಗೆ ಬಿಜೆಪಿಯವರು ಸೆಕ್ಯೂರಿಟಿಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶಾಸಕರಿಗೆ ಅರವಿಂದ ಲಿಂಬಾವಳಿ ಅವರು, ಶಾಸಕರಾಗಿರುವಂತಹ ಅರವಿಂದ ಲಿಂಬಾವಳಿ ಅವರು ಮಧ್ಯಪ್ರದೇಶದ ಕಾಂಗ್ರೆಸ್ನ ಮತ್ತು ಪಕ್ಷೇತರ ಶಾಸಕರಿಗೆ ಆಶ್ರಯವನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶಾಸಕರನ್ನೆಲ್ಲ ನೋಡಿಕೊಳ್ತಾ ಇದ್ದಾರಂತೆ. ಎಂಪಿ ಶಾಸಕರ ಜವಾಬ್ದಾರಿ ಲಿಂಬಾವಳಿ ಹೆಗಲಿಗೆ, ಅಂದ್ರೆ ಮಧ್ಯಪ್ರದೇಶದ ಶಾಸಕರ ಜವಾಬ್ದಾರಿ ಲಿಂಬಾವಳಿ ಅವರ ಹೆಗಲಿಗೆ ವಹಿಸಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ದೋಸ್ತಿ ಸರ್ಕಾರ ಬಿಸಿದಂತ ಟೀಮ್ ನಲ್ಲಿದ್ರು ಲಿಂಬಾವಳಿ ಅವರು. ಈಗ ಮತ್ತೆ ಅರವಿಂದ ಲಿಂಬಾವಳಿ ಅವರ ಪಾತ್ರ ಇದರಲ್ಲಿ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ದೋಸ್ತಿ ಬೀಳಿಸಿದ ಸ್ಟೈಲ್ ನಲ್ಲೇ ಆಪರೇಷನ್ ಮಧ್ಯಪ್ರದೇಶವನ್ನ ಕೂಡ ಮಾಡಲಾಗ್ತಾ ಇದೆಯಂತೆ. ನೋಡ್ಬೇಕು ಏನಾಗುತ್ತೆ ಅಂತ. ಯಾಕಂದ್ರೆ ದಿಲ್ಲಿಯಲ್ಲಿ 8 ಜನ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದ್ ಕಡೆ ಕರ್ನಾಟಕದಲ್ಲಿ ಈಗ 4 ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶ್ರೀನಿವಾಸ್ ಹಳಕಟ್ಟಿ, ಆಪರೇಷನ್ ಕಮಲ ಅನ್ನೋದಕ್ಕೆ ಬೇಸ್ ಅಂದ್ರೇನೆ ಕರ್ನಾಟಕ. ಈಗ ಕರ್ನಾಟಕದ ಮಾದರಿಯಲ್ಲೇ ಆಪರೇಷನ್ ಕಮಲವನ್ನ ಮಧ್ಯಪ್ರದೇಶದಲ್ಲಿ ಮಾಡಲಾಗ್ತಾ ಇದೆಯಂತೆ. ಇಲ್ಲಿ 4 ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ? ಹಳಕಟ್ಟಿನ ಧ್ವನಿ ಕೇಳಿಸ್ತಾ ಇದೆಯಾ? ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಗಮನಿಸ್ತಾ ಇದ್ದೀರಾ, ಕರ್ನಾಟಕದ ಮಾದರಿಯಲ್ಲೇ ಮಧ್ಯಪ್ರದೇಶದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನ ಕೆಡವಲಿಕ್ಕೆ ಬಿಜೆಪಿ ಸಜ್ಜಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಅಲ್ಲೂ ಕೂಡ ಆಪರೇಷನ್ ಕಮಲವನ್ನ ಮಾಡಲಾಗ್ತಾ ಇದೆಯಂತೆ. ನಿಮಗೆ ತೋರಿಸ್ತಾ ಇದೀವಿ ಒಂದು ಪಿಕ್ಚರ್ ಅನ್ನ, ಗ್ರಾಫಿಕ್ಸ್ ಅಲ್ಲಿ ತೋರಿಸ್ತಾ ಇದೀವಿ. ಮಧ್ಯಪ್ರದೇಶದಲ್ಲಿ ಎಷ್ಟು ಬಲ ಇದೆ ಅಂದ್ರೆ 230 ಜನ ಶಾಸಕರ ಸಂಖ್ಯೆ ಇರುವಂತ ವಿಧಾನಸಭೆಯಲ್ಲಿ 2 ನಿಧನ ಹೊಂದಿರುವಂತ ಹಿನ್ನೆಲೆಯಲ್ಲಿ 228 ಶಾಸಕರ ಸಂಖ್ಯೆ ಇರುವಂತದ್ದು. 115 ಮ್ಯಾಜಿಕ್ ನಂಬರು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಅಂದ್ರೆ ಗೆದ್ದಿದ್ದಂಥದ್ದು ಅಂದ್ರೆ 114 ಶಾಸಕರನ್ನು ಹೊಂದಿತ್ತು ಕಾಂಗ್ರೆಸ್. ಅದರಲ್ಲಿ 2 ಬಿಎಸ್ಪಿಯ ಶಾಸಕರಿದ್ರು, 1 ಎಸ್ಪಿಯ ಶಾಸಕರು, 4 ಪಕ್ಷೇತರ ಶಾಸಕರು ಸಪೋರ್ಟ್ ಅನ್ನ ಮಾಡಿದ್ರು ಕಾಂಗ್ರೆಸ್ ಗವರ್ಮೆಂಟ್ಗೆ. 107 ಜನ ಬಿಜೆಪಿಯ ಶಾಸಕರಿದ್ರು. ಅದರಲ್ಲಿ ಈಗ ಸುಮಾರು 12 ಜನ ಶಾಸಕರನ್ನ ಸೆಳೆಯಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ 12 ಜನ ಶಾಸಕರಲ್ಲಿ 4 ಪಕ್ಷೇತರರು, 2 ಬಿಎಸ್ಪಿ ಅವರು, 1 ಎಸ್ಪಿ ಅವರು, ಇನ್ನು ಉಳಿದಂತವರು ಕಾಂಗ್ರೆಸ್ನ ಶಾಸಕರು ಅಂತ ಹೇಳಲಾಗ್ತಾ ಇರುವಂತದ್ದು. ದಿಲ್ಲಿಯಲ್ಲಿ ಕೆಲವರು ಶಾಸಕರಿದ್ದಾರಂತೆ, ಹಾಗೆ ಬೆಂಗಳೂರಿನಲ್ಲಿ 4 ಶಾಸಕರಿದ್ದಾರಂತೆ. ಏನಾಗ್ತಾ ಇದೆ ಅನ್ನೋದು ಗೊತ್ತಾಗಬೇಕು. ಸೊ ಈಗ ಮಧ್ಯಪ್ರದೇಶ ಸರ್ಕಾರದಲ್ಲೂ ಕೂಡ ಕಾಂಗ್ರೆಸ್ಗೆ ನಡುಕ ಶುರುವಾಗಿದೆ.